ಹಲೋ ಫ್ರೆಂಡ್ಸ್, ಎಲೆಕ್ಟ್ರಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ BMRCLನ ಪ್ರೀವಿಯಸ್ ಇಯರ್ ಪೇಪರ್ನ ನಾವು ಸಾಲ್ವ್ ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಸೆಕ್ಷನ್ ಇಂಜಿನಿಯರ್ ಸಿಸ್ಟಮ್ಸ್ ಪೇಪರ್ನ ನಾವು ತೊಗೊತಾ ಇದ್ದೀರಿ. ಇನ್ ದಿಸ್ ಪಾರ್ಟ್ 2 ವಿಡಿಯೋ ವಿ ಆರ್ ಗೋಯಿಂಗ್ ಟು ಕವರ್ ಫ್ರಮ್ ಕ್ವಶನ್ ನಂಬರ್ 51 ಟು ಕ್ವಶನ್ ನಂಬರ್ 75. ಇನ್ ದ ಪಾರ್ಟ್ 1 ವಿಡಿಯೋ ನಾವು ಆಲ್ರೆಡಿ ಕ್ವಶನ್ ನಂಬರ್ 1 ಇಂದ ಕ್ವಶನ್ ನಂಬರ್ 50 ಗಂಟ ಸಾಲ್ವ್ ಮಾಡಿದ್ದೀರಿ. ನೀವೇನಾದರೂ ಆ ವಿಡಿಯೋನ ಏನಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಥವಾ ಯು ಕ್ಯಾನ್ ಕ್ಲಿಕ್ ಆನ್ ದ ಐ ಬಟನ್. So moving on to 51st question, ಏನಂತ ಕೊಟ್ಟಿದ್ದಾರೆ? A hollow metal sphere of diameter 10 cm is uniformly charged with charge ಎಷ್ಟು ಕೊಟ್ಟಿದ್ದಾರೆ? 10 into 10 power minus 12 coulombs. The electric field at the center of the sphere is ಅಂತ ಕೇಳ್ತಾ ಇದ್ದಾರೆ. So we know that the electric field at the center of the sphere, which is given by E equals to Q divided by 4 pi times of epsilon naught d square, where d is the diameter. So ಇದ್ರ ಪ್ರಕಾರ ನಾನೇನಾದ್ರು ಸಾಲ್ವ್ ಮಾಡಿದೆ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆಗಬೇಕಾಯಿತು. ಬಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ದ ಸ್ಪಿಯರ್ ಅಂತ ಕೇಳಿರೋದ್ರಿಂದ ಅಟ್ ದ ಸೆಂಟರ್ ಆಫ್ ದ ಸ್ಪಿಯರ್ ಚಾರ್ಜಸ್ ವಿಲ್ ನಾಟ್ ಬಿ ರಿಸೈಡಿಂಗ್. ಚಾರ್ಜಸ್ ಎಲ್ಲಿ ರಿಸೈಡ್ ಆಗುತ್ತೆ? ಅಟ್ ದಿ ಔಟರ್ ಸರ್ಫೇಸ್ ಆಫ್ ದಿ ಕಂಡಕ್ಟರ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ದ ಸ್ಪಿಯರ್ ವಿಲ್ ಬಿ ಈಕ್ವಲ್ಸ್ ಟು 0. ಹಾಗಾದರೆ ಸೂಟಬಲ್ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. If the data is pushed onto the stack, then the stack pointer will be. See, in the case of push and pop operation, especially stack register nalli ನಾವು temporary data na ನಾವು store ಮಾಡ್ತೀರಿ. Push operation ಅಂದ್ರೆ ಏನು? We are going to store the data. Pop operation means what? We are going to retrieve the data. So ಪ್ರತಿಯೊಂದು push ಇನ್ಸ್ಟ್ರಕ್ಷನ್ ನಾವು ಎಕ್ಸಿಕ್ಯೂಟ್ ಮಾಡಿದಾಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟ್ಯಾಕ್ ಪಾಯಿಂಟರ್ ಅನ್ನೋದು ಇಟ್ ವಿಲ್ ಬಿ ಇನ್ಕ್ರೀಸಸ್ ಆರ್ ಸ್ಟ್ಯಾಕ್ ಪಾಯಿಂಟರ್ ವ್ಯಾಲ್ಯೂ ವಿಲ್ ಬಿ ಇನ್ಕ್ರೀಸ್ಡ್, ರೈಟ್? ಸೊ ಏನಾದರೂ ಬೈಟ್ ಏನಾದರೂ ಆಗಿದ್ರೆ ಇಟ್ ವಿಲ್ ಬಿ ಇನ್ಕ್ರೀಸ್ ಬೈ 1. ಏನಾದರೂ ವರ್ಡ್ ಏನಾದರೂ ಅದೇನಾದ್ರು ಸ್ಟೋರ್ ಮಾಡಿದ್ರೆ ಇಟ್ ವಿಲ್ ಬಿ ಇನ್ಕ್ರೀಸ್ ಬೈ 2 ಅಂತ ಅರ್ಥ, ರೈಟ್? ಸೊ ಇಫ್ ದ ಡೇಟಾ ಈಸ್ ಪುಷ್ಡ್ ಆನ್ ಟು ದ ಸ್ಟ್ಯಾಕ್, ದೆನ್ ದ ಸ್ಟ್ಯಾಕ್ ಪಾಯಿಂಟರ್ ವಿಲ್ ಬಿ ಇನ್ಕ್ರೀಸಸ್ ವಿತ್ ಎವ್ರಿ ಪುಷ್, ರೈಟ್? ಸೊ ಹಾಗಾದರೆ ಸೂಟಬಲ್ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. 53rd ಕ್ವಶನ್ ನೋಡಿ, ನೆಟ್ವರ್ಕ್ಸ್ ಮೇಲೆ ಕೇಳಿದ್ದಾರೆ ಕ್ವಶನ್. ಆ ಟಿ ಈಕ್ವಲ್ಸ್ ಟು 0 ಪ್ಲಸ್ ಅಂದರೆ ಏನು? ಟ್ರಾನ್ಸಿಯನ್ಸ್ ಅಂತ ಅರ್ಥ. ಸೊ ಕೊಟ್ಟಿರೋ ಸಪ್ಲೈ ನೋಡಿ, ಕೊಟ್ಟಿರೋ ಸಪ್ಲೈ ನಮಗೇನಿದೆ? ಡಿ ಸಿ ಸಪ್ಲೈ ಕೊಟ್ಟಿದ್ದಾರೆ. ಸೊ ಇನ್ ದ ಕೇಸ್ ಆಫ್ ಡಿ ಸಿ ಕೆಪಾಸಿಟೆನ್ಸ್ ಯಾವ ರೀತಿ ಬಿಹೇವ್ ಆಗುತ್ತೆ? ಓಪನ್ ಸರ್ಕ್ಯೂಟಲ್ಲಿ ಬಿಹೇವ್ ಆಗುತ್ತೆ. ಬಟ್ ಇಂಡಕ್ಟರ್ ವಿಲ್ ಬಿಹೇವ್ ಲೈಕ್ ಅ ಶಾರ್ಟ್ ಸರ್ಕ್ಯೂಟ್. ಇಂಡಕ್ಟನ್ಸ್ ವಿಲ್ ಬಿಹೇವ್ ಲೈಕ್ ಅ ಶಾರ್ಟ್ ಸರ್ಕ್ಯೂಟ್. ಬಟ್ ಆ ಟಿ ಈಕ್ವಲ್ಸ್ ಟು 0 ಪ್ಲಸ್ ಅಂದರೆ ಏನು? ಇಮಿಡಿಯೇಟಾಗಿ ನಾವೇನಾದರೂ ಆಪ್ರೇಟ್ ಮಾಡಿದ್ರೆ ದಿ ಕೆಪಾಸಿಟೆನ್ಸ್ ವಿಲ್ ಬಿಹೇವ್ ಲೈಕ್ ಅ ಶಾರ್ಟ್ ಸರ್ಕ್ಯೂಟ್ ಆ್ಯಂಡ್ ದಿ ಇಂಡಕ್ಟರ್ ವಿಲ್ ಬಿಹೇವ್ ಲೈಕ್ ಆ್ಯನ್ ಓಪನ್ ಸರ್ಕ್ಯೂಟ್. ಸೊ ಇದೊಂದು ಗೊತ್ತಿರಬೇಕು. ಟ್ರಾನ್ಸಿಯನ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ರೈಟ್? ಆ ಟಿ ಈಕ್ವಲ್ಸ್ ಟು 0, ಆ ಟಿ ಈಕ್ವಲ್ಸ್ ಟು ಇನ್ಫಿನಿಟಿ ಎರಡೂ ಒಂದೇ ಕಂಡೀಷನ್. ಆ ಟಿ ಈಕ್ವಲ್ಸ್ ಟು 0 ಪ್ಲಸ್ ಕಂಡೀಷನ್ ಚೇಂಜ್ ಆಗುತ್ತೆ, ರೈಟ್? ಸೊ ಟಿ ಈಕ್ವಲ್ಸ್ ಟು 0 ಪ್ಲಸ್ the switch is closed at t equals to 0, right? So switch is closed at t equals to 0, but voltage across the inductance at t equals to 0 plus ಕೇಳ್ತಾ ಇದ್ದಾರೆ. So inductance will behave like an open circuit. So this capacitance will behave like a short circuit. So when this capacitance behave like a short circuit, so this 4 ohm and 4 ohm will be in parallel. So 4 ohm in parallel with 4 ohm ಎಷ್ಟು ಬರುತ್ತೆ? 2 ohms ಅಂತ ಬರುತ್ತೆ, right? So this resistor will be 3 ohm. Switch anyway closed ಆಗಿರೋದ್ರಿಂದ ಶಾರ್ಟ್ ಸರ್ಕ್ಯೂಟ್ ಥರ ಬಿಹೇವ್ ಆಗುತ್ತೆ. ಸೊ ವಾಟ್ ಐ ಹ್ಯಾವ್ ಬೀನ್ ಲೆಫ್ಟ್ ವಿತ್ ಈಸ್ ದ ಸಪ್ಲೈ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? 10 volts ಅಂತ ಕೊಟ್ಟಿದ್ದಾರೆ. ವೋಲ್ಟೇಜ್ ಡಿವೈಡರ್ ರೂಲ್ ಆದರೂ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಗೋ ವಿತ್ ಅನ್ ಓಮ್ಸ್ ಲಾ, ಯಾವುದಾದ್ರೂ ಫಾರ್ಮುಲಾ ಯೂಸ್ ಮಾಡಿ. ಸೊ ಬೆಟರ್ ಲೆಟ್ ಮೀ ಗೆಟ್ ಇನ್ ಟು ವೋಲ್ಟೇಜ್ ಡಿವೈಡರ್ ರೂಲ್, ರೈಟ್? ಸೊ ದಿಸ್ ವೋಲ್ಟೇಜ್ ಅಕ್ರಾಸ್ 2 ohm is same as voltage across inductor, right? Which is same as voltage across 4 in a parallel with 4 ohms. Ella onde, which is equals to, right? So total voltage is what? 10 volts multiplied by the corresponding resistance value is what? 2. Total resistance is what? 3 plus 2, that is 5. So what is the answer you are going to get? So that is 4 volts. So suitable option that is going to follow is option A is correct. 54th question is based on instrumentation. Torque to weight ratio is minimum in the case of ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಯಾವ್ದಾದ್ರು ಕೊಟ್ಟಿದ್ದಾರೆ? ಡೈನಮೋಮೀಟರ್, ಮೂವಿಂಗ್ ಐರನ್, ಮೂವಿಂಗ್ ಕಾಯಿಲ್, ಇಂಡಕ್ಷನ್ ಟೈಪ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ವಿ ನೋ ದಟ್
torque to weight ratio is a maximum in the case of PMMC, right? Permanent magnet moving coil nalli namge maximum anta barutte, right? So torque to weight ratio is a minimum in the case of dynamometer. So option yav follow agutte? Option A is going to follow. So the difference between PMMC and moving iron ಜಾಸ್ತಿ ಸತಿ ಕೇಳಿದ್ದಾರೆ. So be very much conscious with the things. 55th question ನೋಡಿ. The reason for skewing in the case of rotor slots in squirrel cage induction motor ಅಂತ ಕೇಳಿದ್ದಾರೆ, right? Skewing ಅಂದ್ರೆ ಏನು? It is magnetically locked ಅಂತ ಅರ್ಥ. So skewing means what? Magnetically locked ಅಂತ ಅರ್ಥ, right? So skewing ರೋಟರ್ ಸ್ಲಾಟ್ಸ್ ಆರ್ ಯೂಸ್ ಟು ಪ್ರಿವೆಂಟ್. ಸೊ ಇದನ್ನ ಏನಕ್ಕೆ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಕಾಗಿಂಗ್ನ ನಾವು ಅವಾಯ್ಡ್ ಮಾಡ್ತೀವಿ, ರೈಟ್? ಸೊ ಕಾಗಿಂಗ್ ಅಂದ್ರೆ ಏನು, ಸ್ಕೀವಿಂಗ್ ಅಂದರೆ ಏನು, ಲೈಕ್ ಈ ಥರ ಎಷ್ಟೊಂದು ಟರ್ಮಿನಾಲಜೀಸ್ ಬರುತ್ತೆ. ಆ ಟರ್ಮಿನಾಲಜೀಸ್ನ ನಮಗೆ ಗೊತ್ತಿರಬೇಕು, ರೈಟ್? ಸೊ ದ ರೀಸನ್ ಫಾರ್ ಸ್ಕೀವಿಂಗ್ ದ ರೋಟರ್ ಸ್ಲಾಟ್ಸ್ ಇನ್ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟರ್ ಈಸ್ ಟು ರೆಡ್ಯೂಸ್ ದ ನಾಯ್ಸ್ ಆ್ಯಂಡ್ ವೈಬ್ರೇಷನ್ಸ್. ಸೊ ನಾಯ್ಸ್ನ ಮತ್ತು ವೈಬ್ರೇಷನ್ಸ್ನ ನಾವು ಕಡಿಮೆ ಮಾಡೋದಕ್ಕೋಸ್ಕರ ನಾವು ಈ ಪ್ರೊಸೆಸ್ನ ನಾವು ಕ್ಯಾರಿ ಔಟ್ ಮಾಡ್ತೀವಿ, ರೈಟ್? ಈ ಪೇಪರ್ನಲ್ಲಿ ಎಸ್ಪೆಷಲಿ ಇನ್ ದ ಪಾರ್ಟ್ 2 ವಿಡಿಯೋ ಎಲೆಕ್ಟ್ರಿಕಲ್ ಕ್ವಶನ್ಸ್ನ ನಾನು ಜಾಸ್ತಿ ಕವರ್ ಮಾಡಿದ್ದೀನಿ, ರೈಟ್? 56 ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ. ಇನ್ ದ ಕೇಸ್ ಆಫ್ 3 phase 6 pole 50 Hz ಇಂಡಕ್ಷನ್ ಮೋಟರ್ ದ 5th ಹಾರ್ಮೋನಿಕ್ ಇಸ್ ಡಾಮಿನೆಂಟ್ ಅಂತ ಕೇಳ್ತಾ ಇದ್ದಾರೆ, ರೈಟ್? ಡ್ಯೂ ಟು ಇಟ್ಸ್ ವೈಂಡಿಂಗ್ ಡಿಸ್ಟ್ರಿಬ್ಯೂಷನ್. ಸೊ ಹಾರ್ಮೋನಿಕ್ಸ್ ನಮಗೆ ಇರಲೇಬಾರ್ದು, ಬಟ್ ಹಾರ್ಮೋನಿಕ್ಸ್ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ದೇರ್ ಈಸ್ ಅ ಡ್ರಾಬ್ಯಾಕ್ ವಿತ್ ರೆಸ್ಪೆಕ್ಟ್ ಟು ಅಚೀವ್ಮೆಂಟ್ ಆಫ್ ದ ಸ್ಪೀಡ್. ಸೊ ಸ್ಪೀಡ್ ನಮಗೆ ಪ್ರಾಪರಾಗಿ ಸಿಗೋದಿಲ್ಲ. ಎಷ್ಟು ಸ್ಪೀಡ್ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಕ್ವಶನ್ನಲ್ಲಿ ಸಾಲ್ವ್ ಮಾಡಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ರೈಟ್? ಸೊ ದಿಸ್ ಮೇ ಕಾಸ್ ದ ಮೋಟರ್ ಟು ಕ್ರಾಲ್ ಅಟ್ ಅ ಸ್ಪೀಡ್ ಆಫ್. ಕ್ರಾಲ್ ಅಂದರೆ ಏನು? ಲೈಕ್ ತೂಗಿಸ್ಕೊಂಡು ಹೋಗೋದು. ಬೇಬಿ ಈಸ್ ಕ್ರಾಲಿಂಗ್, ರೈಟ್? ಸೊ ಲೆಟ್ ಅಸ್ ಟಾಕ್ ಅಬೌಟ್ ಸಿಂಕ್ರೋನಸ್ ಸ್ಪೀಡ್. ಸೊ ಸಿಂಕ್ರೋನಸ್ ಸ್ಪೀಡ್ ಆ್ಯಕ್ಚುಲಿ ವಿತೌಟ್ ಕ್ರಾಲಿಂಗ್ ಅಥವಾ ವಿತೌಟ್ ಎನಿ ಹಾರ್ಮೋನಿಕ್ಸ್ ನಮ್ಗೆ ಎಷ್ಟಿರಬೇಕಾಯಿತು? 120 ಇಂಟು ಎಫ್ ಡಿವೈಡೆಡ್ ಬೈ ಪಿ. ಸೊ ವಿಚ್ ಇಸ್ ಈಕ್ವಲ್ಸ್ ಟು 120 ಇಂಟು ಫ್ರೀಕ್ವೆನ್ಸಿ ಏನು 50 ಅಂತ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ನಂಬರ್ ಆಫ್ ಪೋಲ್ಸ್ ಎಷ್ಟಿದೆ 6 ಅಂತ ಇದೆ. 6 1s 6 20s. 20 ಇಂಟು 50 ಈಸ್ ವಾಟ್? 1000 RPM. 20 ಇಂಟು 15 ಈಸ್ ವಾಟ್? 1000 RPM. ಬಟ್ 5th ಹಾರ್ಮೋನಿಕ್ ಡಾಮಿನೆಂಟ್ ಇರೋದ್ರಿಂದ ಸೊ ವಾಟ್ ಈಸ್ ದ ಸ್ಪೀಡ್ ವಿ ಆರ್ ಗೋಯಿಂಗ್ ಟು ಗೆಟ್? ಸೊ ಇಟ್ ಈಸ್ ರೆಡ್ಯೂಸ್ ಬೈ 1/5. ಹಾಗಾದರೆ ಎಷ್ಟು ಬರುತ್ತೆ? 200 RPM ಈಸ್ ದ ಸ್ಪೀಡ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್. ಆ್ಯಕ್ಚುಲಾಗಿ ನಮ್ಗೆ ಎಷ್ಟು ಬರಬೇಕಾಯಿತು? 1000 RPM ಬರಬೇಕಾಯಿತು, ಬಟ್ ನಮಗೆ ಎಷ್ಟು ಬರ್ತಾ ಇದೆ? 200 RPM ಬರ್ತಾ ಇದೆ. ಬಿಕಾಸ್ ವೈ? 5th ಹಾರ್ಮೋನಿಕ್ ಈಸ್ ಡಾಮಿನೆಂಟ್. ಸೊ ದ ಸೂಟಬಲ್ ಆಪ್ಷನ್ ದಟ್ ಇಸ್ ಗೋಯಿಂಗ್ ಟು ಫಾಲೋ ಈಸ್ ಆಪ್ಷನ್ ಎ ಈಸ್ ಕರೆಕ್ಟ್. 57th ಕ್ವೆಶನ್ ಸಿಮಿಲರ್ ಟೈಪ್ ಆಫ್ ಕ್ವೆಶನ್ನೇ ಕೇಳಿದ್ದಾರೆ. ದ ಸ್ಟೇಟರ್ ಆಫ್ ಅ 4 pole ಇಂಡಕ್ಷನ್ ಮೋಟರ್ ಈಸ್ ಫೆಡ್ ಫ್ರಮ್ 3 phase 50 Hz ಸಪ್ಲೈ ಅಂತ ಕೇಳ್ತಾ ಇದ್ದಾರೆ, ರೈಟ್? ವಿಚ್ ಕಂಟೈನ್ಸ್ ಪ್ರಿಡಾಮಿನೆಂಟ್ 7th ಹಾರ್ಮೋನಿಕ್ ಅಂತ ಹೇಳ್ತಾರೆ. ಸೊ ಇನ್ ದ ಪ್ರೀವಿಯಸ್ ಕ್ವೆಶನ್ 5th ಹಾರ್ಮೋನಿಕ್ ಮೇಲೆ ಇತ್ತು, ಇನ್ ದ ಕರೆಂಟ್ ಕ್ವೆಶನ್ 7th ಹಾರ್ಮೋನಿಕ್ ಮೇಲೆ ಕೇಳ್ತಾ ಇದ್ದಾರೆ. ಸೊ ಟಾಕ್ ಅಬೌಟ್ ದ ಸಿಂಕ್ರೋನಸ್ ಸ್ಪೀಡ್. ದ ಸಿಂಕ್ರೋನಸ್ ಸ್ಪೀಡ್ ಈಸ್ ಗಿವನ್ ಬೈ 120 ಇಂಟು ಎಫ್ ಡಿವೈಡೆಡ್ ಬೈ ಪಿ, ವಿಚ್ ಈಸ್ 120 ಇಂಟು ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾರೆ 50 ಡಿವೈಡೆಡ್ ಬೈ ನಂಬರ್ ಆಫ್ ಪೋಲ್ಸ್ ಎಷ್ಟು ಕೊಟ್ಟಿದ್ದಾರೆ 4 ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ 1500 RPM ಬರ್ತಾ ಇದೆ ನಿಮಗೆ, ಕರೆಕ್ಟಾ? ಬಟ್ 7th ಹಾರ್ಮೋನಿಕ್ ಇರೋದ್ರಿಂದ ದ ಸಿಂಕ್ರೋನಸ್ ಸ್ಪೀಡ್ ಏನು ನನಗೆ ಸ್ಪೀಡ್ ಬರಬೇಕಾಯ್ತು, ಇಟ್ ವಿಲ್ ಬಿ ಡಿವೈಡೆಡ್ ಬೈ 7. 1/7 ಆಫ್ ದ ಸ್ಪೀಡ್ ಓನ್ಲಿ ಐ ಆಮ್ ಗೆಟಿಂಗ್. ಸೊ 1500 RPM ಡಿವೈಡೆಡ್ ಬೈ 7 ನಾನೇನಾದರೂ ಕಂಪ್ಯೂಟ್ ಮಾಡಿದ್ರೆ ಐ ಆಮ್ ಗೋಯಿಂಗ್ ಟು ಗೆಟ್ 214.8 RPM. ರಫ್ಲಿ ಐ ಕ್ಯಾನ್ ಸೇ ಇಟ್ ಈಸ್ 215 RPM. ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. See, 3rd harmonic, 5th harmonic, 7th harmonic is very much dangerous. 5th harmonic, 7th harmonic, at any cost we have to reduce it, right? So 5th harmonic ಏನಾದರೂ ಕೊಟ್ಟಿದ್ರೆ ಸಿಂಕ್ರೋನಸ್ ಸ್ಪೀಡ್ ಕಂಡಿಡೀರಿ ಡಿವೈಡೆಡ್ ಬೈ 7 ಅಂತ ಬರೀರಿ. 7th ಹಾರ್ಮೋನಿಕ್ ಏನಾದರೂ ಕೇಳಿದರೆ ಸಿಂಕ್ರೋನಸ್ ಸ್ಪೀಡ್ ಕಂಡಿಡೀರಿ ಡಿವೈಡೆಡ್ ಬೈ 7 ಅಂತ ಬರೀರಿ ಅಷ್ಟೇ. 5thಗೆ 5 ಅಂತ ಬರೀತೀರಿ ಡಿವೈಡೆಡ್ ಬೈ 7ಗೆ 7 ಅಂತ ಬರೀತೀರಾ ಅಷ್ಟೇ. ದರ್ ಈಸ್ ನಥಿಂಗ್ ಗ್ರೇಟ್ ಇನ್ ದಿಸ್, ರೈಟ್? 58th ಕ್ವಶನ್ ನೋಡಿ. An induction motor when energized by a 400 volt 3 phase 50 Hz supply runs at 1/7 of the rated speed because of 7th harmonic. So ಮೋಟರ್ ಅವಾಗ ಏನಂತ ಹೇಳ್ತೀರಿ? ಮೋಟರ್ ಕಂಡೀಷನ್ ಏನು? ಕ್ರಾಲಿಂಗ್ ಇದೆಯಾ, ಪ್ಲಗ್ಗಿಂಗ್ ಇದೆಯಾ, ಬ್ಲಾಕಿಂಗ್ ಇದೆಯಾ, ಕಾಗಿಂಗ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ ದಿ ಮೋಟರ್ ಈಸ್ ಗೋಯಿಂಗ್ ಟು ಸಫರ್ ಫ್ರಮ್ ಕ್ರಾಲಿಂಗ್. ದಿ ಮೋಟರ್ ಈಸ್ ಗೋಯಿಂಗ್ ಟು ಸಫರ್ ಫ್ರಮ್ ಕ್ರಾಲಿಂಗ್.
ಸೊ ಬೇಸಿಕ್ ಡಿಫ್ರೆನ್ಸಸ್ ನಿಮ್ಗೆ ಗೊತ್ತಿರಬೇಕು. ಪ್ಲಗಿಂಗ್ ಅಂದರೆ ಏನು, ಬ್ಲಾಕಿಂಗ್ ಅಂದರೆ ಏನು, ಕಾಗಿಂಗ್ ಅಂದರೆ ಏನು, ಕ್ರಾಲಿಂಗ್ ಅಂದರೆ ಏನು, ಈ ಬಗ್ಗೆ ಡೆಫಿನಿಷನ್ಸ್ ನಿಮ್ಗೆ ಗೊತ್ತಿರಬೇಕು. ಆ್ಯಂಡ್ ವೆನ್ ಐ ವಾಸ್ ಡೂಯಿಂಗ್ ದ ವಿಡಿಯೋ ಆನ್ ಇಂಡಕ್ಷನ್ ಮೋಟರ್ ಎಷ್ಟೊಂದು ಜನ ಕೇಳ್ತಾಯಿದ್ರು ಇಷ್ಟೊಂದು ಡೆಪ್ತ್ ಬೇಕಾ ಅಂತ ಕೇಳ್ತಾಯಿದ್ರು. ಸೊ ಇವಾಗ ನೀವು ಕ್ವಶನ್ಸ್ನೆಲ್ಲ ನೀವು ಸಾಲ್ವ್ ಮಾಡ್ತಾಯಿದ್ರೆ ನಿಮಗೆ ಆಲ್ಮೋಸ್ಟ್ ಆಲ್ ಏನಂತ ಹೇಳಿದ್ರೆ ಥಿಯರಿ ಸ್ಟಫ್ಸ್ ಜಾಸ್ತಿ ಕೇಳ್ತಾರೆ ಮತ್ತು ಪ್ರಾಬ್ಲಮ್ಯಾಟಿಕ್ಕೂ ಜಾಸ್ತಿ ಕೇಳ್ತಾಯಿದ್ದಾರೆ. 59th question, in a synchronous machine XD and are short-circuited resistances at steady, transient and subtransient states respectively, they have the relationship with respect to anta keltare, right? Actually in the synchronous speed XD dash anta tagoli, this one is XD double dash anta tagoli, right? ಸ್ಟಡಿ ಸ್ಟೇಟಲ್ಲಿ, ಟ್ರಾನ್ಸಿಯಂಟ್ ಸ್ಟೇಟಲ್ಲಿ, ಸಬ್ ಟ್ರಾನ್ಸಿಯಂಟ್ ಸ್ಟೇಟಲ್ಲಿ ವಾಟ್ ಈಸ್ ದ ಕಂಡೀಷನ್ ಅಥವಾ ರಿಲೇಷನ್ಶಿಪ್ ಏನಂತ ಕೇಳ್ತಾರೆ. ಸೊ ಇಟ್ ಈಸ್ ವಾಟ್ ಎಕ್ಸ್ ಡಿ ಲೆಸ್ ದೆನ್ ಎಕ್ಸ್ ಡಿ ಡ್ಯಾಶ್ ಲೆಸ್ ದೆನ್ ಎಕ್ಸ್ ಡಿ ಡಬಲ್ ಡ್ಯಾಶ್. ಸೊ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. 60th question, a 4-pole generator with 16 coils as a 2-layer lap winding, the pole pitch is given by. ಸೊ ಪೋಲ್ ಪಿಚ್ ರೇಷಿಯೋ ಎಷ್ಟು ಬರುತ್ತೆ? 1:8 ಅಂತ ಬರುತ್ತೆ. ಸೊ ಹಾಗಾದರೆ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. ಸಿ ಇನ್ 2019 ಪ್ರಾಬ್ಲಮ್ಯಾಟಿಕ್ ಜಾಸ್ತಿ ಕೇಳಿದ್ದಾರೆ, ಬಟ್ ದಿ ಕರೆಂಟ್ ಇಯರ್ಸ್ನಲ್ಲಿ ಅವರು ಥಿಯರಿ ಸ್ಟಫ್ಸೂ ಜಾಸ್ತಿ ಕೇಳೋವಂಥ ಸಾಧ್ಯತೆ ಇರುತ್ತೆ, ರೈಟ್? ನೀವು ಕ್ವಶನ್ಸ್ನ ನೀವು ಗಮನಿಸ್ತಾ ಇದ್ರೆ ನೋಡಿ, ಟ್ರಾನ್ಸ್ಫಾರ್ಮರ್ಸ್ಗಿಂತ ಈ ಇಂಡಕ್ಷನ್ ಮೋಟರ್ಸ್ದು ಮತ್ತು ಸಿಂಕ್ರೋನಸ್ ಮೋಟರ್ಸ್ ಕ್ವಶನ್ಸ್ ಜಾಸ್ತಿ ಕೇಳ್ತಾ ಇದ್ದಾರೆ, ರೈಟ್? ಡಿ ಸಿ ಮಷಿನ್ಸ್ನೂ ಜಾಸ್ತಿ ಕೇಳ್ತಾ ಇದ್ದಾರೆ. ಸೊ ಎಲೆಕ್ಟ್ರಿಕಲ್ನಲ್ಲಿ ಅವರು ವೇಟೇಜ್ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಗುಡ್ ಕ್ವಾಲಿಟಿ ಕ್ವಶನ್ಸ್ ದೇ ಆರ್ ಆಸ್ಕಿಂಗ್, ರೈಟ್? 61st question ನೋಡಿ, ಫಾರ್ ಅ ಗಿವನ್ ಲೋಡ್ ದ ಎಫಿಷಿಯನ್ಸಿ ಆಫ್ ದಿ ಆಲ್ಟರ್ನೇಟರ್ ಈಸ್ ಅ ಮ್ಯಾಕ್ಸಿಮಮ್. ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ? ಯೂನಿಟಿ ಪವರ್ ಫ್ಯಾಕ್ಟರ್ನಲ್ಲಿ ನಮಗೆ ಮ್ಯಾಕ್ಸಿಮಮ್ ಆಗುತ್ತೆ, ರೈಟ್? ಸಿಮಿಲರ್ಲಿ ಇನ್ ದ ಕೇಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ಆಲ್ಸೋ ವಿ ಹ್ಯಾವ್ ಸ್ಟಡಿಡ್. ಸೊ suitable option that is going to follow is option C is correct. The voltage regulation of the alternator depends on. Voltage regulation ಹೆಂಗೆ ಕಂಡುಹಿಡಿತೀರಾ? ನೋ ಲೋಡ್ ಟು ಫುಲ್ ಲೋಡ್ ಇದ್ರ ಪ್ರಕಾರ ನೀವು ಕಂಡುಹಿಡಿಬೇಕು, ರೈಟ್? ಸೊ ದಿ ವೋಲ್ಟೇಜ್ ರೆಗ್ಯುಲೇಷನ್ ಆಫ್ ಅನ್ ಆಲ್ಟರ್ನೇಟರ್ ಡಿಪೆಂಡ್ಸ್ ಆನ್ ಲೋಡ್ ಕರೆಂಟ್ ಓನ್ಲಿ, ಲೋಡ್ ಪವರ್ ಫ್ಯಾಕ್ಟರ್ ಓನ್ಲಿ, ಲೋಡ್ ಕರೆಂಟ್ ಆಸ್ ವೆಲ್ ಆಸ್ ಪವರ್ ಫ್ಯಾಕ್ಟರ್ ನನ್ ಆಫ್ ದಿ ಅಬೋ ಅಂತ ಕೇಳ್ತಾ ಇದ್ದಾರೆ. ಸೊ ವಿ ನೋ ದಟ್ the voltage regulation depends on load power factor only. That is option B is going to follow. 63rd question ನೋಡಿ, the power factor at which an alternator operates depends on ಅಂತ ಕೇಳ್ತಾರೆ, right? So speed of prime mover, armature losses, copper losses, nature of the load. So the power factor at which alternator operates depends on ಅಂತ ಹೇಳ್ತಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ದ ಲೋಡ್ ಆರ್ ಟೈಪ್ ಆಫ್ ದ ಲೋಡ್ ಅಂತ ಅರ್ಥ, ರೈಟ್? ಸೊ ಸೂಟಬಲ್ ಆಪ್ಷನ್ ದಟ್ ಇಸ್ ಗೋಯಿಂಗ್ ಟು ಫಾಲೋ ಈಸ್ ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. 3-phase alternators are connected in star to reduce the size of alternator, to reduce the magnetic losses. ನೆಕ್ಸ್ಟ್ ಆಪ್ಷನ್ ನೋಡಿ, increases terminal voltage, all of the above ಅಂತ ಕೇಳ್ತಾ ಇದ್ದಾರೆ. ಸೊ 3-phase alternators are connected in star to ಏನಕ್ಕೆ? increases the terminal voltage. So suitable option that is going to follow is option C is going to follow. 65th question ನೋಡಿ, the relative speed between magnetic field of stator and rotor under steady state operation is 0. ಯಾವುದರಲ್ಲಿ 0 ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. So it is a 0 in the case of DC machine as well as in a synchronous machine, induction motor. So ಆಪ್ಷನ್ ಯಾವ್ದು ಬರುತ್ತೆ? ಆಲ್ ಆಫ್ ದಿಸ್ ಅಂತ ಬರುತ್ತೆ ನೋಡಿ. ಆ ಸಿಂಕ್ರೋನಸ್ ಮಿಷಿನ್, ಅಸಿಂಕ್ರೋನಸ್ ಅಂತ ಓದಕ್ಕೆ ಹೋಗಬೇಡಿ, ರೈಟ್? ಸೊ ಮಿಸ್ಟೇಕ್ ಆಗಿಬಿಡುತ್ತೆ. ಸೂಟಬಲ್ ಆಪ್ಷನ್ ದಟ್ ಇಸ್ ಗೋಯಿಂಗ್ ಟು ಫಾಲೋ ಈಸ್ ಆಪ್ಷನ್ ಡಿ ಈಸ್ ಕರೆಕ್ಟ್. ಲೇಸರ್ ಪ್ರಿಂಟರ್ ಈಸ್ ಅನ್ ಎಕ್ಸಾಂಪಲ್ ಆಫ್. ನೋಡಿ, ಲೇಸರ್ ಪ್ರಿಂಟರ್ ಮತ್ತು ಇನ್ನೊಂದು ಪ್ರಿಂಟರ್ ಬರುತ್ತೆ, ಇಂಕ್ಜೆಟ್ ಪ್ರಿಂಟರ್, ರೈಟ್? ಸೊ ದೀಸ್ ಟು ಆರ್ ಎಕ್ಸಾಂಪಲ್ ಫಾರ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಅಂತ ಬರುತ್ತೆ, ರೈಟ್? ಸೌಂಡ್ ಮಾಡ್ಕೊಂಡು ಪ್ರಿಂಟ್ ಮಾಡುತ್ತಲ್ಲ, ಎಸ್ಪೆಷಲಿ ಇನ್ ಹಾಸ್ಪಿಟಲ್ಸ್ ಆ್ಯಂಡ್ ಆಲ್. ಸೊ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಇಂಪ್ಯಾಕ್ಟ್ ಪ್ರಿಂಟರ್, ರೈಟ್? ಸೊ ಅ ಲೇಸರ್ ಪ್ರಿಂಟರ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿಂಟರ್. ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿಂಟರ್. ಲೇಸರ್ ಪ್ರಿಂಟರ್ ನಾವೇನಾದರೂ ಯೂಸ್ ಮಾಡಿದ್ರೆ ಈಲ್ಡ್ ವಿಲ್ ಬಿ ಮೋರ್. ಕಾಸ್ಟ್ ಇನಿಷಿಯಲಿ ಜಾಸ್ತಿ ಇರುತ್ತೆ, ಬಟ್ ನಂಬರ್ ಆಫ್ ಪೇಜಸ್ ನಾವು ಪ್ರಿಂಟ್ ಮಾಡೋ ಕೆಪಾಸಿಟಿ ಜಾಸ್ತಿ ಇರುತ್ತೆ, ರೈಟ್? ಆಪ್ಷನ್ ಯಾವುದು? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಬಿ ಫಾಲೋಡ್.
67th ಕ್ವಶನ್ ಸಿ ಪ್ರೋಗ್ರಾಮಿಂಗ್ ಮೇಲೆ ಕೇಳಿದ್ದಾರೆ ನೋಡಿ. ದಿ ಫಾಲೋಯಿಂಗ್ ಪ್ರೋಗ್ರಾಮ್ ಫ್ರಾಗ್ಮೆಂಟ್ ಹಿಂಟ್ ಐ ಈಕ್ವಲ್ಸ್ ಟು 110. ಸೊ ಐ ಅನ್ನೋದು ಇಂಟೀಜರ್ ಅಂತ ಡಿಕ್ಲೇರ್ ಮಾಡಿದರೆ 110 ಅಂತ ವ್ಯಾಲ್ಯೂ. ಎಕ್ಸ್ ಅನ್ನೋದನ್ನು 5 ಅಂತ ತೊಗೊಂಡಿದ್ದಾರೆ. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ವಿಲ್ ಬಿ 5. ಪ್ರಿಂಟ್ ಎಫ್. ಓಕೆ, ವಾಟ್ ಯು ಹ್ಯಾವ್ ಟು ಪ್ರಿಂಟ್? ಇಲ್ಲಿ ನೋಡಿ ಫಸ್ಟೇ ಕಂಡೀಷನ್ ನಾನು ಚೆಕ್ ಮಾಡ್ತಾನೆ. ಈಸ್ 5 ಗ್ರೇಟರ್ ದೆನ್ 5. ಈಸ್ 5 ಗ್ರೇಟರ್ ದೆನ್ 5 ಮೀನ್ಸ್ ಗೆಟ್ ಇನ್ ಟು ಟ್ರೂ ಕೇಸ್ ಆರ್ ಎಲ್ಸ್ ಗೋ ಟು ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ಈಸ್ 5 ಗ್ರೇಟರ್ ದೆನ್ 5? ನೋ, ರೈಟ್? ಸೊ ಟ್ರೂ ವ್ಯಾಲ್ಯೂ ವಿಲ್ ನಾಟ್ ಬಿ ಎಕ್ಸಿಕ್ಯೂಟೆಡ್, ಫಾಲ್ಸ್ ವ್ಯಾಲ್ಯೂ ವಿಲ್ ಬಿ ಎಕ್ಸಿಕ್ಯೂಟೆಡ್. ಪರ್ಸಂಟೇಜ್ ಸಿ ಕ್ಯಾರೆಕ್ಟರ್ನ ನಾನು ಡಿಸ್ಪ್ಲೇ ಮಾಡಬೇಕು, ರೈಟ್? ಸೊ ಕ್ಯಾರೆಕ್ಟರ್ನ ನಾನು ಡಿಸ್ಪ್ಲೇ ಮಾಡೋದ್ರಿಂದ ಏನಂತ ಕೊಟ್ಟಿದ್ದಾರೆ? ಐ ಅಂತ ಕೊಟ್ಟಿದ್ದಾರೆ. ಬಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಐ? ಐ ಅನ್ನೋದು ಏನದು? ಇಂಟೀಜರ್. ಐ ಅನ್ನೋದೇನು? ಇಟ್ಸ್ ಅನ್ ಇಂಟೀಜರ್. ಸೊ ಇಟ್ಸ್ ಅ ವ್ಯಾಲ್ಯೂ, ಇಟ್ಸ್ ಕರಸ್ಪಾಂಡಿಂಗ್ ವ್ಯಾಲ್ಯೂ ವಿಲ್ ಬಿ ಡಿಕ್ಲೇರ್ಡ್ ಆರ್ ಇಟ್ಸ್ ಕರಸ್ಪಾಂಡಿಂಗ್ ವ್ಯಾಲ್ಯೂ ವಿಲ್ ಬಿ ಪ್ರಿಂಟೆಡ್. ಸೊ 110 ಕರಸ್ಪಾಂಡಿಂಗ್ ವ್ಯಾಲ್ಯೂ ಯಾವ್ದು ಬರುತ್ತೆ? ಎನ್ ಅಂತ ಬರುತ್ತೆ. ಸೊ ಇಟ್ ಈಸ್ ಗೋಯಿಂಗ್ ಟು ಪ್ರಿಂಟ್ ಎನ್. ಸೊ suitable option is option B is correct. The program fragment I equals to 6720. So the value of I will be 6720. J value ಏನಂತ ಕೊಟ್ಟಿದ್ದಾರೆ? 4 ಅಂತ ಕೊಟ್ಟಿದ್ದಾರೆ. Is 6720 completely divisible by 4? Yes, completely divisible by 4. ಸೊ ಮಾಡ್ಯುಲಸ್ ಏನಂತ ಬರುತ್ತೆ? ರಿಮೈಂಡರ್ ಏನಂತ ಬರುತ್ತೆ? 0. ಸೊ 0 ಆಗಿರೋದ್ರಿಂದ ಗೆಟ್ ಇನ್ ಟು ವೈಲ್ ಲೂಪ್. ಸೊ ವೈಲ್ ಲೂಪಲ್ಲಿ you have entered. So what is the value of I? 6720 divided by 4. So idra value ಏನು ಬಂತು? 1680. So the value of I will be 1680 now. The value of I will be 1680. But the value of J will be 1684. Right? So next again I value is 1680 divided by the J value will be what? 1684. Is 1680 completely divisible by 1684? No, right? Just come out of the loop. So ಹೊರಗಡೆ ಬಂದಿದ ತಕ್ಷಣ ಆನ್ ಟರ್ಮಿನೇಷನ್ ದ ವ್ಯಾಲ್ಯೂ ಆಫ್ ಜೆ ವಿಲ್ ಬಿ ಏನು ಬರಬೇಕು? 1684 ಬರಬೇಕು. ಆಪ್ಷನ್ ಯಾವುದಾದ್ರು ಇದೆಯಾ? ಆಪ್ಷನ್ ಯಾವುದೂ ಇಲ್ಲ. ನಾವು ಲುಕ್ ಎಟ್ ದ ಥಿಂಗ್ಸ್. ಈ ಕ್ವಶನ್ಗೆ ಆನ್ಸರ್ ಏನು ಬರುತ್ತೆ ಅಂತ ಹೇಳಿದ್ರೆ 9 ಅಂತ ಬರುತ್ತೆ. ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಜೆ ಈಕ್ವಲ್ಸ್ ಟು ಜೆ ಪ್ಲಸ್ ಐ ತೊಗೋಬಾರ್ದು, ಜೆ ಈಕ್ವಲ್ಸ್ ಟು ಜೆ ಪ್ಲಸ್ 1 ಅಂತ ತೊಗೊಂಡು ಸಾಲ್ವ್ ಮಾಡಬೇಕು, ರೈಟ್? ಸೊ ವೆನ್ ಯು ಆರ್ ಟೇಕಿಂಗ್ ಜೆ ಈಕ್ವಲ್ಸ್ ಟು ಜೆ ಪ್ಲಸ್ 1 ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಆನ್ಸರ್, ರೈಟ್? ಐ ಈಕ್ವಲ್ಸ್ ಟು ಐ ಡಿವೈಡೆಡ್ ಬೈ ಜೆ. ಫಸ್ಟ್ ವ್ಯಾಲ್ಯೂ ಏನು ಬಂತು? 1680 ಅಂತ ಬಂತು. ಜೆ ಈಕ್ವಲ್ಸ್ ಟು ಜೆ ಪ್ಲಸ್ 1 ಅಂದರೆ ಏನು? ಇಟ್ ವಿಲ್ ಬಿ 5. ಈಸ್ 5 ಡಿವಿಸಿಬಲ್ ಬೈ 1680? ಈಸ್ 1680 ಡಿವಿಸಿಬಲ್ ಬೈ 5? ಮಾಡ್ಯುಲಸ್ ಏನು ಬರುತ್ತೆ? 0 ಬರುತ್ತೆ ತಾನೆ. ಸೊ 1680 ಡಿವೈಡೆಡ್ ಬೈ 5 ಯು ಆರ್ ಗೋಯಿಂಗ್ ಟು ಪರ್ಫಾರ್ಮ್, ದೆನ್ ಜೆ ವ್ಯಾಲ್ಯೂ ವಿಲ್ ಬಿ ಇನ್ಕ್ರಿಮೆಂಟೆಡ್ ಬೈ 1, right? So what is the answer you are going to get? So when you perform 1680 divided by 5 ನಿಮ್ಗೆ ಏನು ಬರುತ್ತೆ? 336 ಅಂತ ಬರುತ್ತೆ, right? You just perform. Next 336 divided by 6 ಮಾಡ್ತೀರಿ, ನಮ್ಗೇನು ಬರುತ್ತೆ? 56 ಅಂತ ಬರುತ್ತೆ. But the value of j will be incremented by 1. Next, is 56 divisible by 7? Yes, right? So ನಂಗೇನು ಬರುತ್ತೆ? ಇಲ್ಲಿ 8 ಅಂತ ಬರುತ್ತೆ. So here I got 8. Is 8 divided by 8 remainder equals to 0? Yes. I equals to I divided by j. So I value ಏನು ಬಂತು? 1 ಅಂತ ಬಂತು. J value will be 9. So upon termination, so next ಏನು ಬರುತ್ತೆ? is 1 divided by 9 remainder equals to 0. Remainder 0 ಬರುತ್ತಾ? No, right? So it is going to come out of the while loop. While loop ಅಲ್ಲಿ ಹೊರಗಡೆ ಬರೋ ಟೈಮ್ನಲ್ಲಿ j value ಏನು ಬರುತ್ತೆ? So the value of j will be what? 9. The value of j will be what? 9. So this is very very important. ಸೊ ಪ್ರೋಗ್ರಾಮ್ನ ಈ ರೀತಿ ನೀವು ಎಕ್ಸಿಕ್ಯೂಟ್ ಮಾಡಿ ಸಾಲ್ವ್ ಮಾಡಬೇಕು. ಬಟ್ ಅವ್ರ ಮಿಸ್ಟೇಕ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ಸ್ಟೆಡ್ ಆಫ್ ಜೆ ಈಕ್ವಲ್ಸ್ ಟು ಜೆ ಪ್ಲಸ್ ಐ ಕೊಡೋ ಜಾಗದಲ್ಲಿ ಜೆ ಈಕ್ವಲ್ಸ್ ಟು ಜೆ ಪ್ಲಸ್ 1 ಕೊಡಬೇಕಾಗಿತ್ತು, ಬಟ್ ಕೊಟ್ಟಿಲ್ಲ ಅವರು, ರೈಟ್? ಆಪ್ಷನ್ ಯಾವ್ದು ಬರುತ್ತೆ? ಸಿ. In a multi-user operating system, 20 requests per hour are made on a resource. The probability that no requests are made in the case of 30 minutes. 30 minutes duration ಅಲ್ಲಿ ಯಾವುದೇ ರೀತಿ ರಿಕ್ವೆಸ್ಟ್ ಬಂದಿಲ್ಲ. ಸೊ ಈ ಥರ ಲೀಸ್ಟ್ ಅಕರೆನ್ಸಸ್ ನಮಗೇನಾದರೂ ಬಂದರೆ we are going to make use of Poisson's distribution. We are going to solve the problem with the help of
Poisson's distribution, right? So value will be lambda e power minus lambda x divided by x factorial. ಇದನ್ನು ನಾನು ಸಾಲ್ವ್ ಮಾಡಿದ್ರೆ ನಂಗೆ ಏನು ಬರುತ್ತೆ e power minus 10 ಅಂತ ಬರ್ತಾ ಇದೆ. ಸೊ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. The functional dependencies between attributes of a relation are. So A implies B ಅಂತ ಕೊಟ್ಟಿದ್ದಾರೆ, BC implies D. BC implies D ಅಂತ ಓಕೆ, D implies E ಇರೋದ್ರಿಂದ ನಾನು ಏನಂತ ಬರ್ಕೋಬೋದು, BC implies E ಅಂತ ಅದು ಬರಿಬೋದು, ರೈಟ್? ಸೊ BC implies D, BC implies E, then BC also implies DE. BC also implies DE. D implies H ಇರೋದ್ರಿಂದ ನಾನು ಏನಂತ ಬರ್ಕೋಬೋದು, BC also implies H ಅಂತ ಬರ್ಕೋಬೋದು, ರೈಟ್? ಸೊ ರಿಲೇಷನ್ ಸ್ಕೀಮಾಸ್ ಇದ್ರ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿರಬೇಕು. ಸೊ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? BC implies H is going to follow. So the suitable option that is going to follow is option A is going to be correct. 71st question ನೋಡಿ. ಈ ಕ್ವಶನ್ ನೋಡಿದ ತಕ್ಷಣ ಎಷ್ಟೊಂದು ಜನ ಡ್ರಾಪ್ ಆಗ್ತೀರಾ. ಇನ್ ದ ಸರ್ಕ್ಯೂಟ್ ಶೋನ್ ಬಿಲೋ ಸಿಲಿಕಾನ್ ಡಯೋಡ್ ವಿತ್ RD equals to 0. ಸೊ ಲುಕ್ ಅಟ್ ದ ಥಿಂಗ್ಸ್ ಕೇರ್ಫುಲಿ. ಇಲ್ಲಿ 1 kilo ohm ರೆಸಿಸ್ಟರ್ ನನ್ನ ಹತ್ರ ಇದೆ. ದೆನ್ ವಾಟ್ ಈಸ್ ದ ಸಪ್ಲೈ ವೋಲ್ಟೇಜ್? ಸಪ್ಲೈ ವೋಲ್ಟೇಜ್ ಈಸ್ 10 ವೋಲ್ಟ್. ಸಪ್ಲೈ ವೋಲ್ಟೇಜ್ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್, ಈ ಡಯೋಡ್ನ ನಾನು ಹೆಂಗೆ ಸ್ಪ್ಲಿಟ್ ಮಾಡ್ಬೋದು ಅಂತ ಹೇಳಿದ್ರೆ, ಯು ವಿಲ್ ಬಿ ಹ್ಯಾವಿಂಗ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಡಯೋಡ್. ಆ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಡಯೋಡ್ ಎಷ್ಟಿದೆ? RD ಅಂತ ತೊಗೊತೀನಿ. ಆ್ಯಂಡ್ ವಾಟ್ ಈಸ್ ದ ವೋಲ್ಟೇಜ್ ಡ್ರಾಪ್? 0.7 ವೋಲ್ಟ್ ಈಸ್ ದ ವೋಲ್ಟೇಜ್ ಡ್ರಾಪ್. ಈ RDನ 0 ಅಂತ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾಟ್ ದಿಸ್ 1 kilo ohmನ 0 ಅಂತ ಹೇಳ್ತಾ ಇಲ್ಲ ಅವರು, ರೈಟ್? RD ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಡಯೋಡ್ನ 0 ಅಂತ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ದಿ ವೋಲ್ಟೇಜ್ ಅಕ್ರಾಸ್ 1 kilo ohm, look at the things, 10 volts over here, 0.7 volts over here. What is the difference? 9.3 volts. What is the difference? 9.3 volts. ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ A is going to be followed. 72nd question. The AC voltage controllers are used in dash application. Power generation, electric heating, conveyor belt motion, power transmission ಅಂತ ಕೊಟ್ಟಿದ್ದಾರೆ. We know that the AC voltage controllers are used in electrical heating. So option ಯಾವ್ದು ಬರುತ್ತೆ? Option B is going to be followed. In the case of NMOS device or CMOS device or PMOS, ಯಾವುದ್ರಲ್ಲಾದರೂ ತಗೊಳ್ಳಿ, gate material is made up of polysilicon. Gate material is made up of polysilicon. ಸೊ ಡಿಫ್ಯೂಷನ್ಸ್ನ ನಾವೇನು ಮಾಡ್ತೀರಿ? N ಟೈಪ್ ಅಥವಾ P ಟೈಪ್ನಲ್ಲಿ ನಾವು ಯೂಸ್ ಮಾಡ್ಕೊತೀರಿ, ರೈಟ್? ಸಬ್ಸ್ಟ್ರೇಟು ಅಷ್ಟೇ N ಟೈಪ್ ಅಥವಾ P ಟೈಪ್. ಡಿಫ್ಯೂಷನ್ ಲೇಯರ್ಸ್ನ ನಾವು ಯೂಶ್ವಲಿ ಏನು ಮಾಡ್ತೀರಿ? ಹೆವಿಲಿ ಡೋಪ್ ಮಾಡ್ತೀರಿ. ಸಬ್ಸ್ಟ್ರೇಟ್ನ ನಾವು ಲೈಟ್ಲಿ ಡೋಪ್ ಮಾಡ್ಕೊತೀರಿ, ರೈಟ್? ಸೊ ದ ಗೇಟ್ ಮಟೀರಿಯಲ್ ಈಸ್ ಮೇಡ್ ಅಪ್ ಆಫ್ ಪಾಲಿಸಿಲಿಕಾನ್, ರೈಟ್? ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಬಿ ಫಾಲೋಡ್. ಡ್ಯಾಶ್ ರೆಪ್ರೆಸೆಂಟ್ಸ್ ಮ್ಯಾಗ್ನೆಟಿಕ್ ಟ್ರಾನ್ಸ್ಡ್ಯೂಸರ್, ರೈಟ್? Linear variable differential transducer. LVDT is going to represent magnetical transducer, right? Transducer ಅಂದ್ರೆ ಏನು? Non electrical signals to electrical quantity we are going to convert. This is transducer. Definition of transducer. One more definition is what? One quantity to another quantity ಅಂತ ಹೇಳ್ತೀರಿ. But strictly definition ಏನು ಬರುತ್ತೆ ಅಂತ ಹೇಳಿದ್ರೆ, non electrical signal to electrical signal we are going to convert. ಇನ್ ದ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ನಾನೇನಾದರೂ ರೆಸಿಸ್ಟಿವ್ ನೆಟ್ವರ್ಕ್ ಏನಾದರೂ ಯೂಸ್ ಮಾಡಿದ್ರೆ ರೆಸಿಸ್ಟಿವ್ ಟ್ರಾನ್ಸ್ಡ್ಯೂಸರ್ ಅಂತ ಹೇಳ್ತೀರಿ. ಸೊ ಇಫ್ ಐ ಆಮ್ ಮೇಕಿಂಗ್ ಯೂಸ್ ಆಫ್ ಇಂಡಕ್ಟರ್ ನೆಟ್ವರ್ಕ್ಸ್, ಇಂಡಕ್ಟಿವ್ ಟ್ರಾನ್ಸ್ಡ್ಯೂಸರ್ ಅಂತ ಹೇಳ್ತೀರಿ. ಕೆಪಾಸಿಟರ್ಸ್ ಏನಾದರೂ ಯೂಸ್ ಮಾಡಿದ್ರೆ ಕೆಪಾಸಿಟಿವ್ ಟ್ರಾನ್ಸ್ಡ್ಯೂಸರ್ಸ್ ಅಂತ ಹೇಳ್ತೀರಿ ಅಷ್ಟೇ, ರೈಟ್? ಸೊ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಎ ಈಸ್ ಗೋಯಿಂಗ್ ಟು ಬಿ ಫಾಲೋಡ್. ಇನ್ ದ Hartnell ಗವರ್ನರ್, ದಿ ಕಂಪ್ರೆಷನ್ ಆಫ್ ದ ಸ್ಪ್ರಿಂಗ್ ವೆನ್ ಕಂಪೇರ್ಡ್ ಟು ಲಿಫ್ಟ್ ಆಫ್ ದ ಸ್ಲೀವ್ ಈಸ್ ಮೋರ್ ಲೆಸ್ ಸೇಮ್, ನನ್ ಆಫ್ ದಿ ಅಂತ ಕೊಟ್ಟಿದ್ದಾರೆ. ಇಟ್ ವಿಲ್ ಬಿ ಸೇಮ್. ಮೆಕ್ಯಾನಿಕಲ್ ಕ್ವಶನ್ ಅಂತ ಕೇಳಿದ್ದಾರೆ ನೋಡಿ. ಸೊ ಈ ಪೇಪರ್ ಅನಾಲಿಸಿಸ್ ಎಸ್ಪೆಷಲಿ ಈ ಸೆಕೆಂಡ್ ಪಾರ್ಟ್ದು ನಾನು ಏನಾದರೂ ಕಂಪೇರ್ ಮಾಡಿದ್ರೆ ಎಲೆಕ್ಟ್ರಿಕಲ್ನಲ್ಲಿ ಗುಡ್ ಕ್ವಾಲಿಟಿ ಕ್ವಶನ್ಸ್ ಕೊಟ್ಟಿದ್ದಾರೆ. ಟ್ರಾನ್ಸ್ಫಾರ್ಮರ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರ ಇಲ್ಲ. ಸೊ ದೇ ಹ್ಯಾವ್ ಫೋಕಸ್ಡ್ ಮೋರ್ ಆನ್ ಇಂಡಕ್ಷನ್ ಮೋಟರ್ಸ್ ಆ್ಯಂಡ್ ಆಲ್ಟರ್ನೇಟರ್ಸ್. ಸೊ ಈ ಸತಿನೂ ನಮಗೆ ಈ ಥರ ಕ್ವಶನ್ಸ್ ಕೇಳುವಂಥ ಸಾಧ್ಯತೆ ಜಾಸ್ತಿ ಇದೆ, ರೈಟ್? So in the second part video we have discussed from question number 51 to question number 75. In the next part of the video question number 76 ಇಂದ question number 100 ವರೆಗೂ ಸಾಲ್ವ್ ಮಾಡೋಣ. ಸೊ ನಿಮ್ಗೇನಾದರೂ ಈ ಸೊಲ್ಯೂಷನ್ ವೀಡಿಯೋ ನಿಮ್ಗೇನಾದರೂ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೂ ಎಲೆಕ್ಟ್ರಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಡೂ ವೆಲ್, ಸ್ಟಡಿ ವೆಲ್, ಗೆಟ್ ಇನ್ ಟು BMRCL.
ಥ್ಯಾಂಕ್ ಯು ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ.